ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್ಗೆ ಹೋಗಿ ಇವ್ರು ಹಾಕಿದಾಗ ಜನಾರ್ದನ್ ರೆಡ್ಡಿ ಅವರ ಅಲ್ಲಿ ಇಲ್ವೇ ಇಲ್ಲ, ಅವ್ರಿಗೆ ಈ ಘಟನೆ ಗೊತ್ತೇ ಇಲ್ಲ. ಆದ್ರೆ ಗಲಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೊರಗಡೆ. ಇದು ಮುಂದುವರಿಬಾರ್ದು ಅಂತೇಳಿ ಶ್ರೀರಾಮುಲು ಅವರು ಬಂದು ಅಲ್ಲಿ ಕೇಳಿರೋದು. ಅದನ್ನ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಯಾನರ್ ಅನ್ನ ತೆರವುಗೊಳಿಸಿರೋದು ಪೊಲೀಸ್ನವರು ಮಾಡಿದ್ದು, ತೆರವುಗೊಳಿಸಿದ್ದು. ಅದಾದ್ಮೇಲೆ ಸತೀಶ್ ರೆಡ್ಡಿ ಕುರ್ಚಿ ತಗೊಂಡೋಗಿ ಅವರ ಕಾಂಪೌಂಡ್ ಅಲ್ಲಿ ಹಾಕೊಂಡು ಯಾರು ಬರ್ತಾರೋ ಬರ್ರಿ ನಾನು ನೋಡ್ತೀನಿ ಕಟ್ರಿ ಅಂತೇಳಿ ಅವರೇ ಕಟ್ಟಿಸಿದ್ದು. ಇದು ದುಂಡಾವರ್ತಿ ಅಲ್ವಾ? ಇದು ಮಾಡಿದ ಮೇಲೆ ಅಲ್ಲಿನ ಶಾಸಕರ ಸಪೋರ್ಟರ್ಸ್ ಎಲ್ಲ ಮಾಡಿದ ಮೇಲೆ ವಿಕೋಪಕ್ಕೆ ಹೋಗಿದೆ. ಶ್ರೀರಾಮುಲು ಅವರು ಬಂದು ಪ್ರಶ್ನೆ ಮಾಡಿ ಇದೆಲ್ಲ ಈ ರೀತಿ ಮಾಡೋದು ಬೇಡಪ್ಪ, ಸಾವಧಾನವಾಗಿ ಹೋಗೋಣ ಅಂತಂದ್ರೆ ಅವರನ್ನು ತಳ್ಳಾಡಿದ್ದಾರೆ. ಮೊದಲು ತಳ್ಳಾಡಿ ಮುಗಿದು ಆದ್ಮೇಲೆ ಗಲಭೆ ಆಗಿದ್ದನ್ನ ಇವರು ಗಂಗಾವತಿಯಲ್ಲಿದ್ರು ಅಲ್ಲಿಗೆ ತಿಳಿಸಿದ ಮೇಲೆ ಅವರು ಗಂಗಾವತಿಯಿಂದ ಬಂದಿರತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ. ಅಂದ್ರೆ ಇದು ಪೂರ್ವ ನಿಯೋಜಿತ ಗಲಭೆ ಮಾಡ್ಲಿಕ್ಕೇನೆ ಪ್ರಾರಂಭ ಮಾಡ್ಕೊಂಡಿದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ ಗೋಂಡಾ ಸರ್ಕಾರ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತು. ಇವರ ಗೋಂಡಾ ಸಂಸ್ಕೃತಿಯನ್ನ ಜನವರಿ ಮೊದಲ ದಿನ ಅಂದ್ರೆ ವರ್ಷದ ಮೊದಲ ದಿನವೇ ರುಚಿಯನ್ನ ತೋರಿಸುವ ಮೂಲಕ ಮುಂದೆ ವರ್ಷ ಪೂರ್ತಿ ಇನ್ನು ಮುಂದೆ ವರ್ಷ ನಾವು ಹೇಗಿರ್ಬೇಕು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ. ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಗೂಂಡಾ ರಾಜ್ಯ ಇವತ್ತಿಂದ ಹೀಗೆ ಇರುತ್ತೆ ಅಂತಕ್ಕಂಥದ್ದನ್ನ. ಎಲ್ಲಕ್ಕಿಂತ ಮಿಗಿಲಾಗಿ ಕಂಪ್ಲೇಂಟ್ ಯಾರ ಮೇಲೆ ಆಗ್ಬೇಕು? ಶಾಸಕ ಮತ್ತು ಅವರ ಸಹಪಾಠಿಗಳ ಜೊತೆಯಲ್ಲಿ ಅವರ ವಿರುದ್ಧವಾಗಿ ಆಗ್ಬೇಕು. ಆದ್ರೆ ಪ್ರಯತ್ನ ಆಗ್ತಾ ಇರೋದೇನು? ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವ್ರು ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾರೆ? ಗುಂಡು ಹಾರಿಸಿದ್ಯಾರು? ಅವರು ಶ್ರೀರಾಮುಲು ಆಗ್ಲಿ ಅಥವಾ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರಿಸಿದ್ಲೇ ಇಲ್ಲ. ಇವ್ರ ಸಂಬಂಧವೇ ಇಲ್ಲ. ಪೊಲೀಸ್ನವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಅದೇ ಸಂದರ್ಭಕ್ಕೆ ಇವರನ್ನ ಟಾರ್ಗೆಟ್ ಮಾಡಿ ಇವರ ಗನ್ ಮ್ಯಾನ್ಗಳಂತ ಯಾರ್ಯಾರಿದ್ದಾರೆ ಅವರು ಮತ್ತೆ ಇವರೇ ಹಾರಿಸಿದ್ರ. ಈಗ ಸತೀಶ್ ರೆಡ್ಡಿ ಚೇರ್ ಹಾಕೊಂಡು ಕುತ್ಕೊಂಡು ಇಷ್ಟೆಲ್ಲ ದುಂಡಾವರ್ತಿ ಮಾಡಿದಾಗ ಅರೆಸ್ಟ್ ಮಾಡಿದ್ದೀರಾ ಅವ್ರನ್ನ? ಸರ್ಕಾರ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ? ನೀವು ಎಂ ಎಲ್ ಎ ಬಂದು ಬೀದಿಯಲ್ಲಿ ನಿಂತು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರನ್ನ ಯಾಕೆ ನೀವು ಬಂಧಿಸಿಲ್ಲ? ಬಂಧಿಸಬೇಕಾಗಿರೋದು ಕಾಂಗ್ರೆಸ್ ನಾಯಕರನ್ನ ಮತ್ತು ಶಾಸಕರನ್ನೇ ಹೊರತು ಜನಾರ್ದನ್ ರೆಡ್ಡಿ ಅಥವಾ ಶ್ರೀರಾಮುಲು ಅಲ್ಲ. ಯಾಕೆಂದ್ರೆ ಈ ಎಲ್ಲ ಕುಚೇಷ್ಟಿಯ ಕಾರ್ಯ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕಡೆಯಿಂದಲೇ ಹೊರತು ಇದು ನಮ್ಮ ಪಕ್ಷದ ಶಾಸಕರ ಕಡೆಯಿಂದ ಅಲ್ಲ. ಆದ್ದರಿಂದ ಈ ಗೋಂಡಾ ವರ್ತನೆಯನ್ನ ನಿಲ್ಲಿಸಬೇಕು. ಇವತ್ತು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಆದ್ರೆ ಹದಗೆಟ್ಟಿದೆ ಅಲ್ಲ, ಈಗ ವಿಕೋಪಕ್ಕೆ ಹೋಗ್ತಾ ಇದೆ. ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್. ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆನ್ ಶ್ರೀರಾಮುಲು ಅಂಡ್ ಮಾನ್ಯ ಜನಾರ್ದನ್ ರೆಡ್ಡಿ ಅವರು. ಈಗಾಗಲೇ ಗುಂಡು ಸಿಕ್ಕಿದೆ. ಎಲ್ಲಿಂದ ಬಂದಿದೆ ಅದು ಗುಂಡು? ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಬಹುಶಃ ಅದೃಷ್ಟವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ. ಇಲ್ಲ ಅಂತಂದ್ರೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು. ಇದು ಟಾರ್ಗೆಟ್. ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವ್ರನ್ನು ಅರೆಸ್ಟ್ ಮಾಡಬೇಕು, ಸುಧಾಕರ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಆಮೇಲೆ ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು. ಸರ್ಕಾರ ಇದು ಮಾಡಲಿಲ್ಲ ಅಂತಂದ್ರೆ ಇದು ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಕಾನೂನು ಕ್ರಮ ಜರುಗಿಸಬೇಕು. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಸತ್ಯಾಸತ್ಯತೆಗಳು ಹೊರಗೆ ಬರ್ಬೇಕಂತಂದ್ರೆ
ಇದು ಆಗ್ಬೇಕು. ಸರ್ಕಾರ ಇದರ ಹೊಣೆಯನ್ನ ಒತ್ಕೊಳ್ಬೇಕು. ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗವರ್ಮೆಂಟ್.